ಪ್ರತಿನಿತ್ಯ ಮಗ ಕುಡಿದು ಬಂದು ತಾಯಿ ಜೊತೆ ಗಲಾಟೆ ಮಾಡುತ್ತಿದ್ದು, ತಾಯಿಯ ಅಕ್ರಮ ಸಂಬಂಧ ವಿಚಾರವಾಗಿ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮೃತ ಮಹಿಳೆ 55 ವರ್ಷದ ರಾಮಾಂಜಿನಮ್ಮ ಎಂದು ತಿಳಿದು ಬಂದಿದ್ದು, ಅವರ 27 ವರ್ಷದ ಮಗ ಚಂದ್ರಶೇಖರ್ ಎಂಬಾತನಿಂದ ಕೊಲೆಗೀಡಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚಂದ್ರಶೇಖರ್ ಕುಡಿತಕ್ಕೆ ದಾಸನಾಗಿದ್ದು, ಗಂಡ ಕಳೆದುಕೊಂಡಿದ್ದ ತಾಯಿಯ ಅಕ್ರಮ ಸಂಬಂಧದ ವಿಚಾರಕ್ಕೆ ಪ್ರತಿನಿತ್ಯ ತಾಯಿ ಮಗನ ನಡುವೆ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ಕಳೆದ ರಾತ್ರಿ ಚಂದ್ರಶೇಖರ್ ಕುಡಿದ ಅಮಲಿನಲ್ಲಿ ತಾಯಿಗೆ ಹೊಡೆಯುವುದಾಗಿ ಬೆದರಿಸಿದ್ದು, ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಇದೇ ವೇಳೆ ಮಗ ಪಕ್ಕದಲ್ಲಿದ್ದ ಕಲ್ಲಿನಿಂದ ತಾಯಿಯ ತಲೆಗೆ ಬಾರಿಸಿದ್ದಾನೆ. ತಲೆಗೆ ಬಿದ್ದ ಗಂಭೀರ ಪೆಟ್ಟಿನಿಂದ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಂದ್ರಶೇಖರ್ ಅವರಿಗೆ ಇಬ್ಬರು ಮಕ್ಕಳಿದ್ದು, ಈತನ ಕುಡಿತದ ಚಟಕ್ಕೆ ಬೇಸತ್ತು ಪತ್ನಿ ಗಂಡನನ್ನು ಬಿಟ್ಟು ಹೋಗಿದ್ದಾಳೆ ಎನ್ನಲಾಗಿದೆ. ತಾಯಿ ಮತ್ತು ಮಗನ ನಡುವಿನ ಗಲಾಟೆಗೆ ಅಕ್ರಮ ಸಂಬಂಧ ವಿಚಾರ ಕಾರಣವಾಗಿರಬಹುದು ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅವರು ಪಾಪ ಅಲ್ಲಿ ರಿಕಾರ್ಡರ್ಸ್ ಮಾಡ್ತಾ ಇದ್ರು, ಅವರಲ್ಲೇ ಬಂದಿದ್ದ ಏನೋ ಕಿತ್ತಾಕೊಂಡು ಹೊಡ್ಕೊಂಡು ಸಾಯಿಸವನೆ. ಅವ್ರ ಅಮ್ಮ ಯಾವಾಗ ಪಾಪ ಕೂಲಿಗೆ ಹೋಗ್ತಾ ಇದ್ಲು, ಕೇಳ್ದಾಗೆಲ್ಲ ಕಾಸು ಕೊಡೋದು, ಕೊಡಿದಾಗ ಹೊಡೆಯೋದು, ಬಡಿ ಪಾಪ ಎಮ್ಮನ್ನ ಆ ಥರ ಮಾಡ್ತಾ ಇದ್ದ ಅವನು. ರಾತ್ರಿ ಕಾಸು ಕೇಳವನೆ, ಕುಡಿಯೋಕ್ಕೆ ಕಾಸು ಕೊಟ್ಟಿಲ್ಲ ಎಮ್ಮನ ಪಾಪ ಹೊಡೆದವನೇ, ಪಾಪ ಸಾಯಿಸ್ಬಿಟ್ಟು ಅವನು. ಈಗ ಕಲ್ಲೇ ಹೊಡೆದಿರೋದು, ಕಲ್ಲು ಎತ್ತಾಕಿರೋದು ಎದೆ ಮೇಲೆ. ಪಾಪ ಯಾವ ಇರ್ತಾರ ಹೋಗ್ಲಿ, ಎದೆ ಮೇಲೆ ಹಾಕಿದ್ರೆ ಅವು ಕುಡಿದ್ಬಿಟ್ಟು ಹೊಡೆದ್ಬಿಟ್ಟು ಅಲ್ಲೋಗಿ ಬಂಡೆ ಮೇಲೆ ಮಲ್ಕೊಂಡವನೆ. ಅಲ್ಲೋಗ್ಬಿಟ್ಟು ತಿರುಗಿ ಪೊಲೀಸಿಗೆ ಫೋನ್ ಮಾಡಿ ಅವರೆಲ್ಲ ತಿರುಗಿ ಆಂಬುಲೆನ್ಸ್ ಬಂದು ಪೊಲೀಸರು ಹ್ಯಾಂಡ್ ಓವರ್ ಮಾಡವ್ರೆ. ಅವನು ಹೋಗೋ ಸ್ಟೇಷನ್ ಅವನೇ. ಪಾಪ ಎಮ್ಮ ಪೋಸ್ಟ್ ಮಾರ್ಟಮ್ ಮಾಡಿ ತಗೊಂಡ್ಬಂದವ್ರೆ ಗಾಡಿ ಬಾಡಿನ. ಅವರೆಲ್ಲ ಬಾಂಬ್ ಐತಾರಲ್ಲ ಪಾಪ ಎಮ್ಮನವ ಏನಾಗೋ ದುಡ್ಡಿಲ್ಲ ಪಾಪ ಎಮ್ಮನ್ಕ. ಏನು ಮಾಡ್ತೀರಾ ಯಾರ್ಯಾರು ಇವಾಗ? ತಾಯಿ ಮಗನು ಕಿತ್ಲಾಡ್ತಾ ಇದ್ರು. ಸುತ್ತಮುತ್ತ ಮನೆಗಳವ್ರು ಬಂದು ಗಂಧ ಬಾಡಿಸಿಬಿಟ್ಟು ತಳ್ಳಿಬಿಟ್ಟು ಮಗನು ಚಂದ್ರಶೇಖರ್ ಅವನು ಕುಡ್ದಿದ್ದ. ಅವ್ರ ತಾಯಿ ಮುದ್ದಿಲಾಗಿತ್ತು, ಎಲ್ಲಿಗೆ ಹೋಗಿದ್ಲು. ನಿನಗೆ ಮನೆ ಗಲಾಟೆಗಳಾಗ ಅಲ್ಲೇ ಟೆನ್ಷನ್ ಮಾಡ್ಕೊಂಡು ಬಂದು ಮನೆ ತವಿದ್ಲು. ಹೋಗಿ ಎಷ್ಟಾರಪ್ಪ ಅಂತ ತಗೊಂಡೋಗಿ 2 ಡೇಟ ಹಾಕಿದ. ನಾವು ಅವ್ರ ದೊಡ್ಡಪ್ಪ ಇದ್ದ, ಕೋಲ್ ಕಿತ್ಕೊಂಡು ಆ ಅಮ್ಮನಿದ್ದು ಪರ್ಕೆ ತಗೊಂಡು ಪರ್ಕೆಗೆ ಒಂದು 4 ಏಟು ಹಾಕಿದ್ವಿ. ಹಾಕ್ತಾನೆ ಅವರ ಬಂದು ಇವ್ರು ಬಂದು ಸುತ್ತಮುತ್ತ ಎಲ್ಲ ಸೇರ್ಕೊಂಡು ಹೊಡೆದು ಬಿಟ್ಟು ತಳ್ಳಿಬಿಟ್ಟು ಅಂತ ಕಲ್ಲು ಹಾಕ್ಬಿಟ್ಟ. ಅಷ್ಟೇ ಸರ್. ಘಟನೆ ನಡೆದ ತಕ್ಷಣ ಮಾಹಿತಿ ತಿಳಿದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಚಂದ್ರಶೇಖರನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕಾ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಲೇಟ್ ನೈಟ್. ಅದು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಚಿಕ್ಕ ಹೊಸಳ್ಳಿ ವಿಲೇಜ್ ಇದೆ, ತೊಂಡೆಬಾವಿ ಹೋಬಳಿಯಲ್ಲಿ. ಅಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ನಾವು ಬೇಗ ಆಗಿ ಅದನ್ನು ಅಟೆಂಡ್ ಮಾಡಿದ್ದೀವಿ. ಸ್ಪಾಟಲ್ಲಿ ಹೋಗಿ ನಮಗೆ ಈ ಥರ ಮಾಹಿತಿ ಸಿಕ್ಕಿದೆ ಕಿ ಒಬ್ಬರು ಲೇಡಿದು ಡೆತ್ ಆಗಿದೆ. ಈ ಲೇಡಿದು ಹೆಸರು ರಾಮಾಂಜಿ ಅಮ್ಮ, ಅರೌಂಡ್ 50 ಇಯರ್ಸ್ ಏಜ್ ಇದೆ, ಕೂಲಿ ಕೆಲಸ ಮಾಡ್ತಾರೆ. ಹಸ್ಬೆಂಡು ಡೆತ್ ಆಗಿ ಸುಮಾರು 10 ವರ್ಷ ಆಗಿದೆ. ಅವರು ಹಸ್ಬೆಂಡು ಮನೆ ಬಿಟ್ಟು ಈಗ ತವರ ಮನೆಯಲ್ಲಿ ಇದ್ದಾರೆ ಸುಮಾರು ವರ್ಷದಿಂದ ಚಿಕ್ಕ ಹೊಸಹಳ್ಳಿಯಲ್ಲಿ. ಅವ್ರದ್ದು ಮಗ ಕೂಡ ಅರೌಂಡ್ 30 ಇಯರ್ಸ್ ಏಜ್ ಇದೆ ಅವ್ರದ್ದು, ಚಂದ್ರಶೇಖರ್. ಅವರು ಕೂಡ ಜೊತೆಗಿದ್ದೀರಾ. ಸೊ ಈ ಲೇಡಿ ರಾಮಾಂಜಿ ಅಮ್ಮದು ಸುಮಾರು ವರ್ಷದಿಂದ ಒಬ್ಬರು ತಮ್ಮಪ್ಪ ಜೊತೆ ಅಕ್ರಮ ಸಂಬಂಧದ ಇಲಿಸಿಟ್ ರಿಲೇಷನ್ ಇದೆ, ಮತ್ತು ಅವರು ಕೂಡ ಜೊತೆಗೆ ಮನೆಯಲ್ಲಿ ಇರ್ತೀರ. ಸೊ ಸುಮಾರು ಟೈಮ್ಸ್ ಅದೇ ವಿಚಾರ ಬಗ್ಗೆ ತಾಯಿ ಮತ್ತು ಮಗದು ಗಲಾಟ ಆಗಿದೆ ಕಿ ಇವರು ಯಾಕೆ ಈ ಮನೆಯಲ್ಲಿ ಇದ್ದೀರಾ, ಅಥವಾ ಇದು ಈ ಥರ ಅಕ್ರಮ ಸಂಬಂಧ ಯಾಕೆ ಇದೆ. ಸೊ ಈ ವಿಚಾರ ಬಗ್ಗೆ ಸುಮಾರು ಟೈಮ್ಸ್ ಅವ್ರದ್ದು ಗಲಾಟ ನಡ್ತಾ ಇದೆ. ಈಗ ರೀಸೆಂಟಾಗಿ ನಿನ್ನೆ ಮತ್ತೆ ಇದೇ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಆ ಟೈಮ್ಗೆ ಇವರು
ಅವರಿಗೆ ಹೊಡೆದಿದ್ದಾರೆ, ತಾಯಿಗೆ ಮಗ ಹೊಡೆದಿದ್ದಾರೆ. ಮತ್ತು ಆಮೇಲೆ ಒಂದು ಕಲ್ಲು ತಗೊಂಡು ತಲೆ ಮೇಲೆ ಹಿಟ್ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಫೆಟಲ್ ಇಂಜರಿ ಆಗಿದೆ ಮತ್ತು ಆ ಲೇಡಿದು ಅಲ್ಲಿ ಡೆತ್ ಆಗಿದೆ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಬಂತು. ಅದೇ ಟೈಮ್ಗೆ ನಾವು ಎಲ್ಲ ಕ್ರೈಮ್ ಆಫ್ ಸೀನ್ಗೆ ಸೆಕ್ಯೂರ್ ಮಾಡಿ ಎಲ್ಲ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅಕ್ಯೂಸ್ ಬಗ್ಗೆ ಕೂಡ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ರಾತ್ರಿ ಅವರಿಗೆ ಔಟ್ಸ್ಕಟ್ಸಿಂದ ಸೆಕ್ಯೂರ್ ಮಾಡಿದ್ದೀವಿ. ಸೊ ಈಗ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಬೇರೆ ಏನೇನು ಮಾಹಿತಿ ಸಿಗ್ತಾ ಇದೆ ಅದು ಗ್ಯಾದರ್ ಮಾಡ್ತಾ ಇದ್ದೀವಿ ಮತ್ತು ಚೆಕ್ ಮಾಡ್ತಾ ಇದ್ದೀವಿ ಬೇರೆ ಏನಾದರೂ ಈ ಥರ ರೀಸನ್ಸ್ ಇದೆಯಾ, ಯಾಕೆ ಈ ಥರ ಘಟನೆ ಆಗಿದೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.